ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಹತ್ತತ್ರ 5:30 5:45 ಆಗ್ತಾಯಿದೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ತುಂಬ ದಿವಸಗಳೇ ಆಗೋಗ್ಬಿಟ್ಟಿತ್ತು. ಪ್ರೆಗ್ನೆಂಟ್ ಆದಾಗಿಂದನೂ ಹೋಗಿರಲಿಲ್ಲ ಯಾವುದೂ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಇವತ್ತು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಇನ್ನು ಪಾಪು ಕೂಡ ಬೆಳಗ್ಗೆ ಹೊತ್ತು ಹೇಗೂ ಮಲಗಿರ್ತಾನಲ್ವ, ಸೊ ಹಾಗಾಗಿ ನಾನು ಅಷ್ಟೊತ್ತಿಗೆ ರೆಡಿಯಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಾಯಿತ್ತು. ತುಂಬ ದಿವಸಗಳ ಆದಮೇಲೆ ನಾನು ಇಷ್ಟು ಬೆಳಗ್ಗೆ ನನ್ನ ರೊಟೀನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಯೂಶ್ವಲಿ ಪಾಪು ನೈಟೆಲ್ಲ ಮಲಗ್ತಾ ಇರಲಿಲ್ಲಲ್ವ, ಇವತ್ತು ಕೂಡ ಹಾಗೆ ಮಾಡ್ದ. 3 o'clock ಮಲಗಿದ್ದವನು ಮತ್ತೆ 4 o'clock ಎದ್ದ. ಇವತ್ತು ಯಾಕೋ ಒಂದು ಸ್ವಲ್ಪ ಕಿರಿಕಿರಿ ಮಾಡಲಿಲ್ಲ, ಬಟ್ ಆದರೆ ತೊಡೆ ಮೇಲೆ ಮಲಗಿಸ್ಕೊಂಡು ಕೂತ್ಕೋ ಅನ್ನೋ ಥರ ಮಾಡ್ತಾಯಿದ್ದ. ಸೊ ಹಾಗಾಗಿ ನನಗೆ ನಿದ್ದೆ ಇರಲಿಲ್ಲ. ಹಾಗೆ ಗೋಡೆಗೆ ಹೊರ್ಕೊಂಡೆ ಅವನನ್ನು ಮಲಗಿಸ್ಕೊಂಡು ತೊಡೆ ಮೇಲೆ ಕೂತಿದ್ದೆ ಇಷ್ಟೋ ತನಕ. ಅದಾದಮೇಲೆ ನಾನು ಜೋಲಿಗೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಸ್ನಾನಕ್ಕೆ ಹೋದೆ. ಆರಾಮಾಗಿ ಮಲಗ್ದ. ಬೆಳಗ್ಗೆ ಒಂದು 4 ಗಂಟೆ ಹಂಗೆ ಚೆನ್ನಾಗಿ ನಿದ್ದೆ ಹೋಗಿದ್ದೆ. ಇನ್ನು ನೈಟೆಲ್ಲ ನನಗೆ ಜೋಲಿನಲ್ಲಿ ಬಿಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ನನಗೆ, ಬಿಕಾಸ್ ಮಕ್ಕಳು ಸಫಕೇಷನ್ ಆಗ್ತಾರೆ. ಮತ್ತು ಈಗಿರೋವಂಥ ಸೆಕೆನಲ್ಲಿ ಮಕ್ಕಳನ್ನ ಜೋಲಿನಲ್ಲಿ ಹಾಕಿದ್ರೆ ಅವ್ರಿಗೂ ಸಿಕ್ಕಾಬಟ್ಟೆ ಇರಿಟೇಟ್ ಆಗುತ್ತೆ. ಹಾಗಾಗಿ ನಾನು ಅವನ್ನ ಆದಷ್ಟು ಬೆಡ್ ಮೇಲೆ ನನ್ನ ಜೊತೆ ಮಲಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಇವತ್ತು ಯಾಕೋ ಒಂದು ಸ್ವಲ್ಪ ಅಮ್ಮ ಬೇಕು, ತೊಡೆ ಮೇಲೆ ಮಲ್ಕೊಳ್ತೀನಿ ಅಂತಿದ್ದ. ಕೆಳಗಡೆ ಹಾಕಿದಾಗ ಕಣ್ಬಿಟ್ಕೊಂಡು ಆಟ ಆಡ್ತಾ ಇದ್ದ. ಇನ್ನು ಅವನಿಗೆ ನಿದ್ದೆ ಸರಿ ಆಗಲಿಲ್ಲ ಅಂತಂದರೆ ಸರಿ ಹೋಗಲ್ಲ ಅಂತ ಹೇಳಿ ನಾನೇ ಒಂದು ಸ್ವಲ್ಪ ಹೊತ್ತು ಮಲಗೋ ತನಕ ತೊಡೆ ಮೇಲೆ ಹಾಕ್ಕೊಂಡಿದ್ದೆ. ಕೆಳಗೆ ಹಾಕಿದ ತಕ್ಷಣ ಕಣ್ಬಿಟ್ಕೊಂಡು ನಕ್ಕೊಂಡು ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾ ಇದ್ದ. ಸೊ ಅದಕ್ಕೆ ಮಲಗಿಸೋದೆ ಒಂದು ಸ್ವಲ್ಪ ಟೈಮ್ ಆಯಿತು. ಬಟ್ ಪರವಾಗಿಲ್ಲ, ಇವತ್ತು ಹೋಗೋಣ ದೇವಸ್ಥಾನಕ್ಕೆ. ತುಂಬ ದಿವಸ ಆಗಿದೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ. ಇವತ್ತು ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡೆ. ಇನ್ನು ಭೈರವ್ ನಾನು ಬರ್ತೀನಿ ಅಮ್ಮ ಅಂತ ಹೇಳಿದ್ದ. ಸೊ ಹಾಗಾಗಿ ಅವ್ನು ಎದ್ದ ತಕ್ಷಣ ಏನಾದರೂ ಹಸಿವಾಗತ್ತೇನೋ, ಹಾಲು ಕೊಡ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಕೊಂಡು ಹಾಲನ್ನ ಫಸ್ಟು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಬಟ್ ಅವನು ಬೇಡಮ್ಮ ನನಗೇನು ಅಂತ ಹೇಳ್ದ. ಬಟ್ ಅಲ್ಲಿಂದ ಬಂದಾದ್ಮೇಲಾದರೂ ಏನಾದರೂ ಮಾಡೋಕ್ಕೆ ಬೇಕಾಗತ್ತೆ ಕಾಫಿ ಟೀಗೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯೋಕ್ಕಿಟ್ಟೆ. ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿದ್ರೆ ಏನೋ ಒಂಥರ ಮನೆಯಲ್ಲಿ ಖುಷಿ ಅಂತಲೇ ಹೇಳ್ಬೋದು. ಹಿಂದಿನ ದಿವಸ ಹೆಲ್ಪರ್ ಬಂದು ಕಸ ಗುಡಿಸಿ ಮನೆ ಒರೆಸಿ ಕೊಟ್ಟು ಹೋಗಿದ್ರು. ನಾನು ಇವಾಗಂತೂ ಯಾವ ಕ್ಲೀನಿಂಗು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಬಂದು ಮಾಡಿಕೊಡ್ತಾರಲ್ವ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಕೆಲವೊಂದು ಸತಿ ಅದು ಯಾಕೋ ನನಗೆ ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಮನೆ ಕೆಲಸದವ್ರು ಬಂದು ಗುಡಿಸಿ ಒರೆಸೋ ತನಕ ಕಾಯ್ಕೊಂಡಿರುವಂಥದ್ದು. ಈ ರೀತಿ ಏನಾದರೂ ಸ್ಪೆಷಲ್ ಡೇನಲ್ಲಿತ್ತು ಅಂತಂದರೆ ನಾನೇ ಕೆಲವೊಂದು ಸತಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಬರೀ ಪಾತ್ರೆ ಒಂದು ತೊಳ್ಕೊಟ್ರೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಇವತ್ತು ಯಾಕೋ ನನಗೆ ಅದನ್ನು ಮಾಡೋಕ್ಕೆ ಮನಸ್ಸಾಗಲಿಲ್ಲ. ದೇವ್ರ ಮನೆ ಮಾತ್ರ ಒಂಚೂರು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟೆ. ಆ್ಯಂಡ್ ಹಿಂಗೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ವಾ, ಇಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಾರ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ಕೊಂಡು ಮನೇಲಿ ಲಾಸ್ಟ್ ಟೈಮ್ ನಾವು ಮಾರ್ಕೆಟ್ಗೆ ಹೋದಾಗ ಒಂದಷ್ಟು ತೊಗೊಂಡು ಬಂದುಬಿಟ್ಟಿದ್ದೆ. ಒಂದು 2 kg ರೋಸು, ಅದ್ರ ಜೊತೆಗೆ ಸಾವಂತಿಗೆ ಹೂವೆಲ್ಲ. ಅದಕ್ಕೆ ಸರಿ ಆಯಿತು, ಇವತ್ತು ಅಮ್ಮನವ್ರಿಗೆ ನನ್ನ ಕೈಯಾರೆ ಹಾರ ತೊಗೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡೆ. ಇನ್ನು ಇದು ನಾನು ಅಂದ್ಕೊಂಡಷ್ಟು ಚೆನ್ನಾಗಿ ಬರಲಿಲ್ಲ ಹಾರ, ಬಟ್ ಪರವಾಗಿಲ್ಲ. ಅಮ್ಮನವ್ರ ಪಾದಕ್ಕಿಟ್ರೂ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಾದಮೇಲೆ ಒಂದು 10 minutesಲ್ಲೆಲ್ಲ ಬೇಗನೆ ಆಗೋಯಿತು. ಈ ಹಾರ ಕಟ್ಕೊಂಡು ಹೋಗೋಣ ಅಂತ ಹೇಳಿ. ಇನ್ನು ಇದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಕೂಡ ಬೇಗನೆ ಆಗೋಗ್ಬಿಡುತ್ತೆ. ಎಷ್ಟು ಬೇಗ ಇದ್ದರೂ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಹಾರ ಎಲ್ಲ ಕಟ್ಟೆಲ್ಲ ರೆಡಿಯಾಗಿದೆ. ಭೈರವು ಕೂಡ ಬರ್ತೀನಿ ಅಂದಿದ್ದೇನೆ. ಸೊ ಅದಕ್ಕೆ ಅವನು ಎಬ್ಬಿಸ್ಕೊಂಡು ಸ್ನಾನ ಮಾಡಿಸ್ಕೊಳ್ಬೇಕು. ಬಿಟ್ಟು ಹೋದರೆ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಸೊ ಬನ್ನಿ ಅವನನ್ನು ಎಬ್ಬಿಸ್ಕೊಂಡು ಬರೋಣ. ಉದ್ದಕ್ಕಂದ ಹೇಳಿದ ತಕ್ಷಣ ಎದ್ಬಿಡ್ತು ಶೃಂಗಾರಿ. ಹೇಳ್ಬಿಡ್ತೀಪ ಮಾಮಿಗೆ ಹೇಳ್ಬಿಡು, ಶ್ಲೋಕ ಹೇಳ್ಬಿಡು, ಶ್ಲೋಕ ಹೇಳ್ಬಿಡು. ಸ್ನಾನ ಹೋಗೋಣ. ನನ್ನ ಶೃಂಗಾರಿ ಇದು, ನನ್ನ ಶೃಂಗಾರಿ. ಹೋಗೋಣ ಸ್ನಾನ ಮಾಡೋಣ. ಬ್ರಷ್ ಮಾಡ್ಕೊಂಡ್ಬಿಡು, ಸ್ನಾನ ಮಾಡ್ಕೊಂಡು ಹೋಗೋಣ. ಓಕೆ, ಮೈ ಸ್ನಾನ ಮಾಡಿಸ್ಕೊಳ್ತೀನಿ. ಓಕೆ, ಭೈರವ್ಗೆ ಸ್ನಾನ ಮಾಡಿಸ್ಬೇಕು. ಈಗ ಆರಾಮಾಗಿ ಎದ್ದು ಸ್ನಾನ ಮಾಡಿಸ್ಕೊಳ್ತಾನೆ. ಖುಷಿ ಅವನಿಗೆ ಇದೆಲ್ಲ ಮಾಡೋದು. ಸೊ ಎಸ್, ಭೈರವ್ನ ರೆಡಿ ಮಾಡಿಕೊಂಡು ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡು ನಾನು ಕೂಡ ರೆಡಿಯಾಗಿ ಬರ್ತೀನಿ.
ನನ್ನ ಮುದ್ದು ಕಂದ ಯಾವಾಗಲೂ ಈ ಸಮ್ಮರ್ ಹಾಲಿಡೇಸ್ ಬಂದಾಗಿಂದ ಬೇಗ ಎದ್ದಿದ್ದೇ ಇಲ್ಲ. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದಿದ ತಕ್ಷಣ ಎಷ್ಟು ಖುಷಿಯಿಂದ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆದ. ತುಂಬ ಖುಷಿಯಾಗುತ್ತೆ. ಅವ್ನು ಸ್ಕೂಲ್ಗೆ ಹೋಗಬೇಕಾದಾಗಲೂ ಅಷ್ಟೇ ತುಂಬ ಕಿರಿಕಿರಿ ಮಾಡಿಸ್ಕೊಳ್ಳಲ್ಲ ಎದ್ದೇಳೋದಕ್ಕೆ. ಎಬ್ಬರಿಸಿದ ತಕ್ಷಣ ಎದ್ಬಿಡ್ತಾನೆ. ಎಷ್ಟು ಮುದ್ದು ಬಂಗಾರಿ ಅಂತ ಅಂದರೆ ಸಿಕ್ಕಾಬಟ್ಟೆ ಖುಷಿಯಾಗತ್ತೆ. ಇನ್ನು ಅಂದ್ಕೊಂಡೆ ಬಿಡು ಹೋಗಲಿ ಮಲ್ಕೊಳ್ಳಿ ರೆಸ್ಟ್ ಮಾಡಲಿ ಅವನು ಅಂತ. ಇನ್ನು ನೈಟ್ ಅವ್ನು ತಮ್ಮನ ಜೊತೆ ಆಟಾಡಿಕೊಂಡು ನನ್ನ ಜೊತೆನೇ ಮಲಗಿಬಿಟ್ಟಿದ್ದ. ಯೂಶ್ವಲಿ ನಾನು ಇಬ್ಬರೂ ಒಟ್ಟಿಗೆ ಮಲಗಿಸೋದಕ್ಕೆ ಸ್ವಲ್ಪ ಭಯ ಪಡ್ತೀನಿ. ಬಿಕಾಸ್ ಭೈರವ್ ಸ್ವಲ್ಪ ಒದ್ದಾಡೋದ್ರಿಂದ ಮಗುಗೇನಾದರೂ ಪೆಟ್ಟಾಗತ್ತೇನೋ ಅನ್ನೋ ಕಾರಣಕ್ಕೆ. ಬಟ್ ಆದರೆ ನಿನ್ನೆ ಅವನೇ ಹುಷಾರಾಗಿ ಈ ಕಡೆ ಆ ಕಡೆ ಅಳ್ಳಾಡ್ದಂಗೆ ಮಲ್ಕೊಂಡ್ಬಿಟ್ಟಿದ್ದ. ಬೆಳಿಗ್ಗೆ ಎದ್ದಾಗ ತುಂಬ ಬೇಜಾರಾಯಿತು ನನಗಂತೂ. ಮುದ್ದು ಕಂದ ಎಷ್ಟು ಪ್ರೀತಿ ಇದೆ ತಮ್ಮನ ಮೇಲೆ ಅಂತ. ನಿದ್ದೆಗಣ್ಣಲ್ಲಿ ಕೂಡ ಒಂಚೂರು ಈ ಕಡೆ ಬಂದಿರಲಿಲ್ಲ. ಬಟ್ ನನಗೊಂಥರ ಭಯ. ಮಧ್ಯ ಎದ್ದು ನೋಡ್ತಾ ಇದ್ದೆ ಈ ಕಡೆ ಬಂದ ಅಂತ ಹೇಳಿ. ಆ್ಯಂಡ್ ಇನ್ನು ಪಾಪು ಕೂಡ ಅವ್ನು ಮಲಗಿರ್ಲಿಲ್ವಲ್ಲ, ನಾನೇ ತೊಡೆ ಮೇಲೆ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಸೊ ಹಾಗಾಗಿ ಆರಾಮಾಗಿ ಇಬ್ಬರು ಮಲ್ಕೊಂಡಿದ್ರು. ಖುಷಿ ಆಗ್ತಿತ್ತು ನೋಡಿದಾಗ. ಒಂದು ರೀತಿ ಕಣ್ತುಂಬ ಬಂತು ನನಗಂತೂ. 2 ಮಕ್ಕಳು ಎಷ್ಟು ಮುದ್ದು ಕಂದ ಮಗಳಪ್ಪ ಅಂತ ಹೇಳಿ. ಆ್ಯಂಡ್ ಅವನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದ. ಅದಾದಮೇಲೆ ಅವನು ದೇವ್ರ ಪೂಜೆ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ನಾನು ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ ಪಾಪು ಅಂತ ಹೇಳಿದೆ. ಆರಾಮಾಗಿ ಅವನು ಪೂಜೆ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದ. ಇನ್ನೂ ಸ್ವಲ್ಪ ಬೇಗನೆ ಆಗೋಯ್ತು. ನಾನು ಸೀರೆ ಎಲ್ಲ ಹಾಕೊಂಡಾದ್ಮೇಲೆ ಎಬ್ಬರಿಸ್ಬೇಕಿತ್ತ ಅಂದ್ಕೊಳ್ತಾ ಇದ್ದೆ. ಬಟ್ ಆಮೇಲೆ ಮತ್ತೆ ನನಗೆ ಸ್ನಾನ ಮಾಡ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಒಂದು 5 ನಿಮಿಷ ವೆಯ್ಟ್ ಮಾಡಿದ್ರು ತೊಂದರೆ ಇಲ್ಲ ಅಂತ ಹೇಳಿ ಅವನಿಗೆ ರೆಡಿ ಮಾಡಿ. 7:10 ಆಗೋಗಿದೆ. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ತುಂಬ ದಿವಸ ಆಗೋಗಿತ್ತು ಸ್ಯಾರಿನ ಹಾಕ್ಕೊಂಡು. ಸೊ ಇವತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ಹೋಗೋಣ ಅಂತ. ಸೊ ಇದು ನನ್ನ ಫೇವ್ರೆಟ್ ಕಾಂಬಿನೇಷನ್ ಸ್ಯಾರಿ. ಆರೆಂಜಿಶ್ ಡಾರ್ಕ್ ಆರೆಂಜ್ ಕನಕಾಂಬರ ಕಲರು, ಅದ್ರ ಜೊತೆಗೆ ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ಮತ್ತು ಪೀಕಾಕ್ ಡಿಸೈನ್. ಆ್ಯಂಡ್ ಭೈರವ್ ಕೂಡ ಈಸ್ ರೆಡಿ. ಓಕೆ, ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ದೇವಸ್ಥಾನದಲ್ಲಿ ಹೇಗಿದೆ ಇವತ್ತು ಅಂತ ತೋರಿಸ್ತೀನಿ. ಮಂಗಳವಾರ ಅಲ್ಲ, ಸೊ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ಅಭಿಷೇಕಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲಿ ಟೈಮ್ ಆಗಲೇ ಇಲ್ಲ. ಮೋಸ್ಟ್ಲಿ ಅರ್ಧ ಅಭಿಷೇಕ ಸಿಗ್ಬೋದು. ಅದಾದಮೇಲೆ ಅಲಂಕಾರಕ್ಕೆ ವೆಯ್ಟ್ ಮಾಡಬೇಕು. ನೋಡೋಣ. ಪಾಪಗೆ ಸ್ವಲ್ಪ ಹಾಲು ಎಕ್ಸ್ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ಅಮ್ಮ ಎದ್ದ ತಕ್ಷಣ ಕುಡಿಸ್ತಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಬೇಗ ಹೋಗಿ ಬೇಗ ಬಂದ್ಬಿಡೋಣ. ಬಂದ್ವಿ ಟೆಂಪಲ್ ಹತ್ರನೇ. ಕರೆಕ್ಟಾಗಿ 7:30 ಆಗಿದೆ. ಬಂದಿದ್ದೀವಿ. ಎಷ್ಟು ಪ್ರಶಾಂತವಾಗಿದೆ. ಸೊ ಅಭಿಷೇಕ ಇನ್ನೂ ಆಗಿಲ್ಲ ಅನ್ಕೊ. ಬೆಳಿಗ್ಗೆ ಅಭಿಷೇಕಕ್ಕೆ ಜನ ಕಮ್ಮಿ ಕೂಡ ಇರ್ತಾರೆ. ಕಣ್ತುಂಬ ಅಮ್ಮನವ್ರನ್ನ ನೋಡ್ಬೋದು. ಅಭಿಷೇಕ ನೋಡಿದರೆ 100 ಜನ್ಮಗಳ ಪುಣ್ಯ ಸಿಗುತ್ತಂತೆ. ಸೊ ಹಾಗಾಗಿ ನಾನು ಆದಷ್ಟು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಭಿಷೇಕಕ್ಕೆ ಹೋಗ್ತೀನಿ. ಇನ್ನು ಅಲಂಕಾರ ಮುಗ್ದಾದ್ಮೇಲೆ ನೋಡೋಕ್ಕೆ ಹೋದರೆ ತುಂಬ ರಶ್ ಇರುತ್ತೆ. ಬೇಗ ಹೋಗಿ ಅಂತ ಹೇಳ್ತಾರೆ. ಈಗ ನೋಡ್ಬೋದ್ರು ಜಾಸ್ತಿ ಜನ ಇಲ್ಲವೇ ಇಲ್ಲ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಅಂತ ಅಂದ್ಬಿಟ್ರೆ ತುಂಬ ಜನ ಬರೋಕ್ಕೆ ಶುರು ಆಗ್ಬಿಡ್ತಾರೆ. ಸೊ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಐ ಆಮ್ ಹ್ಯಾಪಿ. ಇನ್ನು ಅಭಿಷೇಕ ಮುಗಿಸ್ಕೊಂಡ್ವಿ. ಹೋಗೋಷ್ಟೊತ್ತಿಗೆ ಅರ್ಧ ಅಭಿಷೇಕ ಮುಗ್ದೋಗಿತ್ತು. ಇನ್ನು ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಿ ಇಸ್ಕೊಂಡು ಹೊರಗೆ ಬಂದು ಲಾಸ್ಟ್ ಅಭಿಷೇಕ ಸಿಕ್ತು. ಸೊ ಹೆಂಗೋ ಬಂದಿದ್ದಕ್ಕೆ ಆಯ್ತಲ್ವ ಅಂತ ಖುಷಿ. ಇನ್ನು ಬೆಳಿಗ್ಗೆ ಬೇಗನೆ ಎದ್ದಿದ್ವಿ ಅಲ್ವಾ, ತುಂಬ ಹೊಟ್ಟೆ ಹಸಿವು ಥರ ಅನಿಸ್ತಾಯಿತ್ತು. ಭೈರವಲ್ಲಿ ಎಳ್ನೀರು ನೋಡಿದ ತಕ್ಷಣ ಅಮ್ಮ ಕಾಯಿ ನೀರು ಕುಡಿಯೋಣ ಅಂತಿದ್ದ. ನನಗೆ ಕಾಯಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಎಳ್ನೀರು ನೀನು ಕುಡಿ, ನಾನು ಕಾಯಿ ತಿಂತೀನಿ ಅಂತ ಅಂದ. ರುಚಿಯಾಗಿ ಇತ್ತು. ಇನ್ನು ಎಳ್ನೀರೆಲ್ಲ ಈ ಸಮ್ಮರ್ಗೆ ತುಂಬಾ ಒಳ್ಳೆಯದು ನಮಗೆ, ಮಕ್ಕಳಿಗೆ. ಒಂದು ರೀತಿ ತುಂಬ ಹೈಡ್ರೇಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಸತಿ ಸ್ಟಾಕ್ ತಂದು ಇಟ್ಕೊಂಡು ಬಿಡ್ತೀನಿ, ಒಂದು 3-4. ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಗ ಕುಡಿಯೋದಕ್ಕೆ ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಭೈರವ್ಗೆ ಈ ರೀತಿ ಬೊಂಬ್ಲು ತಿನ್ನೋದು ತುಂಬ ಇಷ್ಟ ಆಗುತ್ತೆ. ನಾನು ಪುಟ್ಟವಳಿದ್ದಾಗ ಈ ರೀತಿ ಬೊಂಬ್ಲು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಅವನಿಗೂ ಕೂಡ ಬೆಳಿಗ್ಗೆ ಬೇಗ ಇದ್ದಿದ್ನೆಲ್ಲ ಹಶ್ವಾಗ್ತಾಯಿತ್ತು. ಹಾಗಾಗಿ ಅವನಿಗೂ ತಿನ್ನಿಸ್ಕೊಂಡು ಅದಾದಮೇಲೆ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಿಕಾಸ್ ಬೆಳಿಗ್ಗೆ ಬೇಗ ಇದ್ದಿದ್ದೀವಲ್ಲ, ಪಾಪುನು ಕರ್ಕೊಂಡು ಹೋಗಿದ್ದೀನಿ. ಇನ್ನು ಮನೆಗೆ ಹೋಗಿ ಮಾಡಿ ಕೊಡೋಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ನಾನು ಭೈರವಿಗೂ ಹೋಟೆಲ್ಗೆ ಕೂಡ ಹೋದ್ವಿ. ಚಲೋ what you want? Dad. ಈ ಕಡೆ ಬಚ್ಚಿನೋ. ಕಮ್. ಆಲ್ ಟೈಮ್ ಫೇವ್ರೆಟ್ ಏನು?
ಪೂರಿ. ಇನ್ನು ಭೈರವ್ ಅಂತೂ ಇವತ್ತು ಬೆಳಗ್ಗೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದೆ. ತುಂಬ ದಿವಸ ಆಗೋಗಿತ್ತು ಅವನಿಷ್ಟು ಬೆಳಗ್ಗೆ ಬೇಗ ಎದ್ದು ಈ ರೀತಿ ಮಾಡೋದು. ಆಲ್ಮೋಸ್ಟ್ 1 ತಿಂಗಳೇ ಆಯಿತು ಅನಿಸುತ್ತೆ ಸ್ಕೂಲ್ಗೆ ಹೋಗಬೇಕಾದಾಗ ಈ ರೀತಿ ಎದ್ದು ಬರ್ತಾಯಿದ್ದ. ಇಲ್ಲ ಅಂತಂದರೆ ಆರಾಮಾಗಿ ಮಲ್ಕೊಂಡಿರ್ತಾ ಇದ್ದ. ಸೊ ಎಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಫುಲ್ ಶೆಕೆ ಆಗೋಗಿತ್ತು, ಅದಕ್ಕೆ ಫಸ್ಟು ಜಡೆ ಹಾಕೊಂಡ್ಬಿಟ್ಟೆ. ಎಷ್ಟು ದಿವಸ ಆಗಿತ್ತು ಗೊತ್ತಾ ಈ ರೀತಿ ಮಲ್ಗೆಲ್ಲ ಮುಡ್ಕೊಂಡು. ತುಂಬ ಖುಷಿ ಆಗ್ತದೆ. ಸರಿ, ಇವಾಗ ಕಾಫಿ ಮಾಡಬೇಕು, ತಿಂಡಿ ಕೂಡ ಮಾಡಬೇಕು. ನಾವೇನೋ ಅಲ್ಲಿ ಮಾಡ್ಕೊಂಡು ಬಂದ್ವಿ, ಭೈರವ್ ತಿನ್ಕೊಂಡು ಬಂದ. ಬಟ್ ನಮ್ಮನೆಯವರು ಎದ್ದು ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾನು ಸ್ವಲ್ಪ ಕಾಫಿ ಮಾಡಬೇಕು. ಭೈರವೇ ಕತ್ಕೊಳ್ದಾನೆ ಸ್ಟವ್ ಹಚ್ಚೋದು. ನೋಡು, ಶೇಮ್ 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 ಶೇಮ್. ಇಟ್ಕೋ. ಅಷ್ಟೇ. ಸೊ ಎಸ್, ತಿಂಡಿ ಇವತ್ತು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೋ ಅದನ್ನು ಟ್ರೈ ಮಾಡ್ತೀನಿ. ಈಗ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಮಾಡಾದ್ಮೇಲೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಏನು ಬೇಕು ನಿಮಗೆ? ಕಾಫಿ. ಇವನಿಗೂ ಕಾಫಿ ರೂಢಿ ಆಗ್ಬಿಡಿದೆ. ಹೋಗಿ ಬಂದು ನಾವು ಕಾಫಿ ಕುಡ್ದಾಗೆಲ್ಲ ಇವನಿಗೂ ಕಾಫಿ ಬೇಕು. ಹೋಗು, ಟಿ ಶರ್ಟ್ ಹಾಕೊಂಡ್ ಹೋಗು. ಟ್ರೈನಲ್ಲಿ ಕೂಗ್ತಾರಲ್ಲ ಕಾಪಿ 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 ಅಂತ. ಹೋಗಮ್ಮ, ಟಿ ಶರ್ಟ್ ಹಾಕೊಂಡ್ ಬಾ. ಹೋಗಮ್ಮ, ಬ್ಯಾಡ್ ಅಂತಾರೆ. ಇಟ್ಸ್ ಅ ಬ್ಯಾಡ್ ಮ್ಯಾನರ್ಸ್. ಇನ್ನು ಫೈನಲಾಗಿ ಉಪ್ಪಿಟ್ಟು ಬೇಡ, ತುಂಬ ಸೆಕೆ ಇದೆ, ನೀರು ಕುಡಿದು ಸಾಕಾಗ್ಬಿಡುತ್ತೆ ಅಂತ ಹೇಳಿ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಇನ್ನು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಯಾವುದೇ ರೀತಿ ರುಬ್ಬೋದಿಲ್ಲ ಏನಿಲ್ಲ. ಹಾಗಾಗಿ ಟೊಮೆಟೊ ಬಾತ್ ಮಾಡಿಕೊಂಡ್ರೆ ಭೈರವ್ ತುಂಬ ಇಷ್ಟ ಆಗುತ್ತೆ. ಅದೇನೇ ಬಿರಿಯಾನಿ ಅಂತ ತಿಂತಾನೆ ಅಂತ ಹೇಳಿ ಟೊಮೆಟೊ ಬಾತೆ ಮಾಡಿಕೊಂಡೆ. ಇನ್ನು ಒಂದು ಸ್ವಲ್ಪ ಕಾಫಿ ಕೂಡ ಕುಡಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೂ ಕಾಫಿಗೂ ಒಂದು ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್. ನಿದ್ದೆ ಕೂಡ ಚೆನ್ನಾಗಿ ಎಳೀತಾ ಇತ್ತು ನನಗೆ ಕಾಫಿ ಕುಡಿದಾದ್ಮೇಲೆ. ಸರಿ, ಅಷ್ಟೊತ್ತಿಗೆ ಪಾಪು ಕೂಡ ಎದ್ದೇ ಬಿಟ್ಟ. ಗುಡ್ ಮಾರ್ನಿಂಗ್. ಪಾಪು ಇವಾಗ ಎದ್ದಿದ್ದಾನೆ. ಗುಡ್ ಮಾರ್ನಿಂಗ್. ಮಮ್ಮಿ ಮಾಮಿ ಅಪ್ಪಪ್ಪ ಎಲ್ಲಿರೋದು ಭೈರವ? ಮಮ್ಮಿ ಒಳ್ಳಿರೋದು ಎದ್ದು ಸುಮ್ಮನೆ ಆಟ ಆಡ್ತಿದ್ದಾನೆ, ಅಳ್ತಾನೂ ಇಲ್ಲ. ದುಃಖ ಬಂಗಾರಿ ಇದು. ಚಿನ್ನು ಮರಿ, ಚಿನ್ನು ಕುಸು, ನೀನು ಮುದ್ದು ಕುಶು. ಸೊ ಇವತ್ತು ವೈಟಮಿನ್ ಡಿ ಡ್ರಾಪ್ಸ್ ನಾವು ಯಾಕೆ ಕೊಡ್ತೀವಿ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಹೇಳೋಣ. ಸೊ ಒಂದಷ್ಟು ಜನ ಕೇಳಿದ್ರಿ, ನೀವು ಮಗುವಿಗೆ ವೈಟಮಿನ್ ಡಿ ಡ್ರಾಪ್ಸ್ ಹಾಕ್ತೀರಾ, ಮತ್ತು ಹಾಕಿದ್ರೆ ಯಾವ ಬ್ರ್ಯಾಂಡಿಂದ ಹಾಕ್ತೀರಾ ಅಂತ ಹೇಳಿ ಕೇಳಿದ್ರಿ. ಸೊ ವೈಟಮಿನ್ ಡಿ ಡ್ರಾಪ್ಸ್ ನಾನು ಪಾಪುಗೆ ಡೆಲಿವರಿ ಮಾಡಿಸ್ಕೊಂಡು ಮನೆಗೆ ಬಂದಾದ್ಮೇಲಿಂದ ಶುರು ಮಾಡಿದಂಥದ್ದು. ಸೊ ಸಜೆಸ್ಟ್ ಮಾಡುವಂಥದ್ದು ಪ್ರತಿಯೊಬ್ಬರು ಮಕ್ಕಳಿಗೆ 1 ವರ್ಷ ಆಗೋ ತನಕನೂ 0.5 ml ಅಷ್ಟು ವೈಟಮಿನ್ ಡಿನ ಕೊಡಬೇಕಾಗತ್ತೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎದೆ ಹಾಲಲ್ಲಿ ವೈಟಮಿನ್ ಡಿ ಅನ್ನುವಂಥ ಅಂಶ ಇರೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ವೈಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಅವರ ಬ್ರೈನ್ ಡೆವಲಪ್ಮೆಂಟ್, ಬೋನ್ ಡೆವಲಪ್ಮೆಂಟ್ ಆ್ಯಂಡ್ ಮಸಲ್ನ ಸ್ಟ್ರೆಂತ್ ಬರಲಿಕ್ಕೆ. ಸೊ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳು ಬೋನ್ ಸ್ಟ್ರೆಂತ್ ಇರೋದಿಲ್ಲ, ತುಂಬ ಬೇಗ ಕೈಕಾಲು ನೋವು ಅಂತ ಹೇಳೋದು, ಅಥವಾ ಒಂದು ರೀತಿ ಬೋನ್ ಗಟ್ಟಿ ಇಲ್ದಲೆ ಬ್ರೇಕ್ ಆಫ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ತುಂಬ ಟೆಂಡರ್ ಆಗಿ ಇರುವಂಥದ್ದಾಗುತ್ತೆ. ಸೊ ಹಾಗಾಗಿ ನಾವು ವೈಟಮಿನ್ ಡಿ ಡ್ರಾಪ್ಸ್ನ ಮಕ್ಕಳಿಗೆ ಯಾವುದೇ ರೀತಿ ಮಿಸ್ ಇಲ್ದಂಗೆ ಕೊಡಬೇಕಾಗತ್ತೆ. ಸೊ ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೆಳಗ್ಗೆ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ ತಕ್ಷಣ ಎಲ್ಲ ರೆಡಿ ಮಾಡಿಸಿ ಕ್ರೀಮ್ ಹಾಕಿ ಪಾಪುಗೆ ಡ್ರೆಸ್ ಹಾಕಿ ಆದಮೇಲೆ ಇಮಿಡಿಯೇಟ್ ಆಗಿ ನಾನು ವೈಟಮಿನ್ ಡಿ ಡ್ರಾಪ್ಸ್ ಕೊಡ್ತೀನಿ. ಸೊ ಅರೌಂಡ್ 10 to 11 o'clock ಒಳಗಡೆ ಈ ಡ್ರಾಪ್ಸ್ನ ಕೊಡ್ತೀನಿ ನಾನು. ಆ್ಯಂಡ್ ಎವ್ರಿ ಡೇ ಸೇಮ್ ಟೈಮಿಂಗ್ಸ್ ಒಳಗಡೆನೆ ನಾನು ಫಾಲೋ ಮಾಡ್ತೀನಿ. ಬಿಕಾಸ್ ಮಕ್ಕಳು ಬಾಡಿಗೆ ಏನು ಸಿಗಬೇಕು ಅನ್ನೋವಂಥದ್ದು ಒಂದು ರೊಟೀನ ಫಿಕ್ಸ್ ಮಾಡಬೇಕಾಗತ್ತೆ.
ಸೊ ಎವ್ರಿ ಡೇ ಆ ಟೈಮ್ಗೆ ನಾನು ಸ್ಪೆಸಿಫಿಕ್ ಆಗಿ ಕೊಡ್ತೀನಿ. ಕೆಲವರು ಹೇಳ್ತಾರೆ ಥ್ರೂ ಔಟ್ ದ ಡೇನಲ್ಲಿ ಯಾವಾಗಲಾದರೂ ಕೊಡ್ಬೋದು ಅಂತ ಹೇಳಿ. ದಟ್ ಈಸ್ ಆಲ್ಸೋ ವೆರಿ ಟ್ರೂ. ಇದೇ ಟೈಮಿಗೆ ಕೊಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ಆಯಿತಾ. ಸೊ ನಿಮಗೆ ಯಾವ ಟೈಮ್ ಕಂಫರ್ಟಬಲ್ ಆಗಿದೆ ಆ ಟೈಮಿಗೆ ನೀವು ಕೊಡ್ಬೋದು. ಬಟ್ ನಾನು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸ್ನಾನ ಮಾಡಿಸ್ಕೊಂಡಿದ್ದ ತಕ್ಷಣ ಮಗು ಕೂಡ ಫ್ರೆಶ್ ಆಗಿ ಇರುತ್ತೆ. ಅವನೇ ಅದನ್ನು ಗಲ್ಪ್ ಮಾಡ್ಕೊಂಡು ತೊಗೊಳ್ತಾನೆ. ಅದನ್ನು ನೋಡೋಕ್ಕೆ ಖುಷಿ, ಒಂದು ರೀತಿ ಖುಷಿಯಾಗಿ ತೊಗೊಳ್ತಾನೆ. ಬಟ್ ಭೈರವ್ ಸ್ವಲ್ಪ ಹಠ ಮಾಡ್ತಾ ಇದ್ದ, ಅಳ್ತಾ ಇದ್ದ ಒಂಚೂರು. ಬಟ್ ಈ ಪಾಪು ಆರಾಮಾಗಿ ಅದನ್ನು ಡ್ರಾಪ್ಸ್ ಹಾಕ್ದಂಗೆ ಸೀಪ್ಕೊಂಡು ಎಂಜಾಯ್ ಮಾಡ್ತಾನೆ. ಬಿಕಾಸ್ ಅದು ಸ್ವೀಟಾಗಿ ಇರುತ್ತೆ. ಆ್ಯಂಡ್ ಪೈನಾಪಲ್ ಫ್ಲೇವರ್ ನಾನು ತೊಗೊಳ್ಳೋವಂಥದ್ದು. ಇನ್ನು ವೈಟಮಿನ್ ವೈಟಮಿನ್ D3 ಒಂದಷ್ಟು ವೆರೈಟೀಸ್, ಕಂಪ್ನೀಸ್ ಎಲ್ಲನೂ ಇದೆ. ಯಾವ ಬ್ರ್ಯಾಂಡ್ ಬೇಕಾದರೂ ನೀವು ತೊಗೊಳ್ಬೋದು. ನಾನು ತೊಗೊಳ್ತಾ ಇರೋವಂಥದ್ದು ಅಲ್ಟ್ರಾ D3 ಅಂತ ಹೇಳಿ. ಸೊ ಆ ಒಂದು ಕಂಪ್ನಿದು ವೈಟಮಿನ್ D3 ಡ್ರಾಪ್ಸ್ನ ನಾನು ಪಾಪುಗೆ ಬಳಸ್ತಾ ಇರುವಂಥದ್ದು. ಸೊ ಕೇಳಿದ್ರಿ, ನೀವು ಪಾಪುಗೆ D3 ಡ್ರಾಪ್ಸ್ ಹಾಕ್ತೀರಾ, ಮತ್ತು ಯಾಕೆ ಹಾಕಬೇಕು ಮಕ್ಕಳಿಗೆ, ಇಸ್ ಇಟ್ ನೆಸೆಸರಿ, ಆ ಸಪ್ಲಿಮೆಂಟ್ ಮಕ್ಕಳಿಗೆ ಬೇಕಾ, ಅವಶ್ಯಕತೆ ಇದೆಯಾ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಮಕ್ಕಳಿಗೆ ಹೊರಗಡೆ ನಾವು ಜಾಸ್ತಿ ಕರ್ಕೊಂಡು ಹೋಗಲ್ಲ. ಇನ್ಫ್ಯಾಕ್ಟ್ ಬಿಸಿಲಿಗೆ ಇಡಿದ್ರೂ ಅದ್ರ ಎಫೆಕ್ಟ್ ಮಕ್ಕಳಿಗಿನ್ನೂ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ವೈಟಮಿನ್ D3 ಸಪ್ಲಿಮೆಂಟ್ಸ್ ಕೊಡುವಂಥದ್ದು ಇಸ್ ಇಂಪಾರ್ಟೆಂಟ್. ನನ್ನ ಮುದುಕಂದ ಇವನಿಗೂ ಕೂಡ ಹುಷಾರಿಲ್ದಲೇ ಇದ್ದಾಗ D3 ಡ್ರಾಪ್ಸ್ ಏನೋ ಕೊಟ್ಟಿದ್ರು. ಅದಾದಮೇಲೆ ಜಿಂಕ್ ಕೋವಿಡ್ ಕೊಟ್ಟಿದ್ರು, ವಿಚ್ ಇಸ್ ಮಲ್ಟಿ ವಿಟಮಿನ್ ಸಿರಪ್ ಅಂತ ಹೇಳ್ಬೋದು. ಮಕ್ಕಳಿಗೆ ಕೆಲವೊಂದ್ಸತಿ ಸ್ಟ್ಯಾಮಿನಾ ಬಿಲ್ಡ್ ಆಗಲ್ಲ, ತಿನ್ನುವಂಥ ಊಟ ಅಬ್ಸಾರ್ಬ್ ಆಗಲ್ಲ ಬಾಡಿನಲ್ಲಿ, ಹಾಗೆ ಅವರು ಆಚೆ ಟಾಕ್ಸಿಕ್ನ ತೆಗೆದುಬಿಡ್ತಾರೆ. ಸೊ ಆ ಒಂದು ಟೈಮಲ್ಲಿ ಕೆಲವೊಂದ್ಸತಿ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಇವನಿಗೆ ಹುಟ್ಟಾಗಿಂದ ಏನೂ ಕೊಟ್ಟಿರಲಿಲ್ಲ. ಬಟ್ ಈ ಸತಿ ಹುಷಾರು ತಪ್ಪಿದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಜಿಂಕ್ ಕೋವಿಡ್ ಒಂದು ಕೊಡಿ, ಆ್ಯಂಡ್ ವೈಟಮಿನ್ ಡಿ ಮತ್ತು ಏನೋ ಕೊಡಿ ಅಂತ ಹೇಳಿದ್ರು ಅಂದ್ಕೊಳ್ತೀನಿ. ಸೊ ಇದಾಗಿತ್ತು ವೈಟಮಿನ್ D ಡ್ರಾಪ್ಸ್ ಬಗ್ಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಆ್ಯಂಡ್ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಒಂದಷ್ಟು ಜನ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ಇದ್ದೀರಾ. ತುಂಬ ಮೋಟಿವೇಟ್ ಆಗುತ್ತೆ ನಿಮ್ಗಳ ಜೊತೆ ಆ ಕಮೆಂಟ್ಸ್ಗಳು ಓದ್ತಾ ಇದ್ರೇ ಒಂದು ರೀತಿ ಖುಷಿ ಆಗುತ್ತೆ. ಕೆಲವೊಂದು ಸತಿ ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕಾಗ್ದಲ್ಲಿರೋಂಥ ವಿಷಯಗಳನ್ನ ನನ್ನ ಜೊತೆ ಹಂಚ್ಕೊಳ್ತೀರಾ. ಅದನ್ನು ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಆ್ಯಂಡ್ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ, ಮಾತೇ ಬರಲ್ಲ ಕೆಲವೊಂದ್ಸತಿ, ಅಷ್ಟು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಹೇಳ್ತಾ ನಾನು ನಿಮಗೆ ಇನ್ನೊಂದಷ್ಟು ಜನಕ್ಕೆ ಕೆಲವೊಂದಷ್ಟು ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಇರುತ್ತೆ. ಎಸ್ಪೆಷಲಿ ಡೆಲಿವರಿ ಆದಮೇಲೆ ನಮ್ಮ ಮೈಂಡ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ನಮ್ಮ ಎಮೋಷ್ನಲಿ ಕನೆಕ್ಷನ್ಸ್ ಏನಿರುತ್ತೆ ಅದು ಕೂಡ ಸ್ವಲ್ಪ ದೂರ ಆಗುತ್ತೆ. ಕೆಲವೊಂದ್ಸತಿ ಹೇಳಬೇಕು ಅಂದರೆ, ಈಗ ನಾನೇ ಆಗಲಿ, ಭೈರವ್ ಸ್ವಲ್ಪ ದೊಡ್ಡವನಾದ್ಮೇಲೆ ನಾನು ನಮ್ಮ ಮನೆಯವ್ರು ತುಂಬ ಹೊತ್ತು ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ, ಮಾತಾಡ್ತಾ ಇದ್ವಿ, ಹೊರಗಡೆ ಹೋಗ್ತಾ ಇದ್ವಿ, ಭೈರವ್ ಸ್ಕೂಲಿಗೆ ಬಿಟ್ಟಾಗ ಎಲ್ಲನೂ ಮಾಡ್ತಾ ಇದ್ವಿ. ಸೊ ಇವಾಗ ಅದೆಲ್ಲೋ ಮಿಸ್ ಔಟ್ ಆಗ್ತಾ ಇದೆ ಅಂತ ನನಗೂ ಅನಿಸುತ್ತೆ. ಎಷ್ಟೊಂದು ಸತಿ ಆ ಒಂದು ಮೂಮೆಂಟ್ಸ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ಹೆಂಗಾಗ್ಬಿಡಿದೆ ಅಂದರೆ, ನಾನು ತುಂಬ ಹೊತ್ತು ಮಕ್ಕಳ ಜೊತೆನೇ ಕಳೆದ್ಬಿಡ್ತೀನಿ. ಹಾಗಾಗಿ ನಮ್ಮ ಮನೆಯವ್ರಿಗೂ ಕೂಡ ನನಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಆದರೆ ಅದು ತುಂಬ ಒಂಥರ ಬೇಜಾರು ಅನ್ನೋವಂಥದ್ದು ಇರುತ್ತೆ. ಈ ಒಂದು ಬೇಜಾರಿಗೆ ಬೇರೆ ಏನೇನೋ ಥಾಟ್ಸ್ಗಳು ಬರೋದಂತೂ ಸಹಜ. ಬಟ್ ಇದು ಒಂದೇ ಅಂತಲ್ಲ, ನಾನು ಯೂಶ್ವಲಿ ವರ್ಕ್ ಹೋಗಬೇಕಾದಾಗ ಅವಾಗ ಒಂದಷ್ಟು ಮೈಂಡಲ್ಲಿ ಓಡ್ತಾ ಇತ್ತು, ನನ್ನ ಕೆರಿಯರ್ ಹೇಗಪ್ಪ, ಮುಂದಕ್ಕೆ ನಾನು ಏನು ಮಾಡಬೇಕು ಅನ್ನೋಂಥ ಎಲ್ಲ ಥಾಟ್ಸ್ ಮೈಂಡಲ್ಲಿ ಬರುತ್ತೆ. ಮಕ್ಕಳನ್ನ ಹೆಂಗಪ್ಪ ನೋಡ್ಕೊಳ್ಳೋದು, ಇವ್ರಿಗೆ ಹೇಗೆ ನಾವು ಒಂದು ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗತ್ತೆ, ಹೇಗೆ ನಾವು ಅವ್ರಿಗೊಂದು ಕ್ವಾಲಿಟಿ ಲೈಫ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ನನ್ನ ಕೈಯಲ್ಲಿ ಅನ್ನೋಂಥ ಸಿಕ್ಕಾಬಟ್ಟೆ ಕ್ವೆಶನ್ಸ್ಗಳು ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಆ್ಯಂಡ್ ಹೌದು, ಅದು ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಅಂತಲೇ ಹೇಳ್ಬೋದು. ಬಟ್ ಅತಿಯಾಗಿ ನಾವು ಯಾವುದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ಒಂದು ರೀತಿ ಕೊರಗಾಗ್ಬಿಡುತ್ತೆ. ಒಂಥರ ಏನು ಹೇಳ್ತಾರೆ, ನಮ್ಮ ಮೈಂಡಲ್ಲಿ ಸ್ಟ್ರೆಸ್ ಆಗಿ ಬಿಲ್ಡ್ ಆಗುತ್ತೆ. ಕೆಲವೊಂದು ಸತಿ ಚಿಂತೆ ಮಾಡ್ತಾ 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 ಸಿಚುವೇಶನ್ ಕನೆಕ್ಟ್ ಮಾಡ್ತಾ ಹೋದಾಗ ನೆಗೆಟಿವ್ ಥಾಟ್ಸ್ ಆಗ್ತಾ ಹೋಗುತ್ತೆ ಅದು. ಸೊ ಆ ರೀತಿ ಥಾಟ್ಸ್ ನನಗೂ ಬಂದಿದೆ. ಸೊ ಡೋಂಟ್ ವರಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದಕ್ಕೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಆ ಟೈಮಿಗೆ ಅದನ್ನು ಅಲ್ಲಿ ಬಿಟ್ಬಿಡಿ. ಬಂದಕ್ಕಂದ 2 minutes ಪಾಪು ಹೇಳ್ತಾ ಇದ್ದಾನೆ. ಮೇ ಬಿ ಅಲ್ಲಿ ಕಂಟಿನ್ಯೂ ದಿಸ್ ಲೇಟರ್. ಸೊ ಎಸ್, ತಿಂಡಿ ಎಲ್ಲ ಮಾಡಿದ್ದಾಯಿತು, ಕಾಫಿ ಕೂಡ ಮಾಡ್ಕೊಂಡಿದ್ದಾಯಿತು.
ಇವತ್ತು ಯಾಕೋ ಸ್ವಲ್ಪ ಬೇಗ ಇದ್ನಲ್ಲ, ತುಂಬ ನಿದ್ದೆ ಥರ ಅನ್ನಿಸ್ತಾ ಇದೆ. ಪಾಪುಗೆ ಇವಾಗ ಆಯಿಲ್ನ ಅಪ್ಲೈ ಮಾಡಬೇಕು. ಭೈರವು ಅಮ್ಮ ನನಗೂ ನಿದ್ದೆ ಬರ್ತಾ ಇದೆ ಅಂದ. ಸರಿ ಆಯಿತು, ಎಲ್ಲರೂ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಸೊ ಎಸ್, ಬನ್ನಿ ಪಾಪುಗೆ ಮಸಾಜ್ ಮಾಡಿಬಿಡೋಣ. ಈಗ ಆಯಿಲ್ ಮಸಾಜ್ ಮಾಡಬೇಕಾದ ಕಾಲ್ ಬಂತು, ಸೊ ಹಾಗಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಪಾಪುಗೆ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿ D3 ಡ್ರಾಪ್ಸ್ ಎಲ್ಲ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ಈಗ ಅವನು ಮಲಗಿಸ್ಬೇಕು. ನಾನು, ಭೈರವು, ಪಾಪು 3 ಜನ ಈಗ ಟಚಿ ಮಾಡೋದೆ. ಸಿಕ್ಕಾಬಟ್ಟೆ ಶೆಕೆ ಇದೆ. ಭೈರವ್ ಅಂತೂ ಡ್ರೆಸ್ ಹಾಕೊಳ್ತಾನೆ ಇಲ್ಲ. ನನಗೆ ಶೆಕೆ ಅಮ್ಮ ಆಗ್ತಲ್ಲ ಅಂತಿದ್ದಾನೆ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಫ್ರಿಡ್ಜ್ ನೀರು ಕೊಡಿಟ್ರೆ ಕೋಲ್ಡ್ ಆಗುತ್ತೆ, ಹಾಗೆ ಕುಡಿದ್ರೂ ನೀರು ಬಿಸಿ ಬಿಸಿ ಅನ್ನಿಸ್ತಾ ಇದೆ. ಸೊ ಏನಾದರೂ ಜ್ಯೂಸ್ ಮಾಡ್ಕೊಳ್ಬೇಕು. ಫಸ್ಟು ಪಾಪುನ ಮಲಗಿಸ್ತೀನಿ, ಆಮೇಲೆ ಜ್ಯೂಸ್ ಕುಡಿದ್ಬಿಟ್ಟು ನಾವು ಕೂಡ ಮಲ್ಕೊಳ್ತೀವಿ. ಮಲ್ಕೊಳ್ಳೋಣ ಅಚ್ಚು. ಎಷ್ಟು ಜೋರಿದೆ ಸೌಂಡು, ಇಲ್ಲಿಗೆ ಕೇಳಿಸುತ್ತೆ. ಎಸ್, ನಾನು ಮುದುಕಂದ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಲ್ಕೊಂಡಿದ್ದೆ. ಬಿಟ್ರೆ ಅವ್ನು ಹಿಂಗೆ ಮಲ್ಕೊಬಿಡ್ತಾನೆ. ಬಟ್ ಆದರೆ ಒಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಮಲಗಿಸಿದ್ರೆ ಅವನಿಗೂ ಸ್ವಲ್ಪ ಸಮಾಧಾನ, ಸ್ವಲ್ಪ ಹೆಚ್ಚೊತ್ತು ಮಲ್ಕೊಳ್ತಾನೆ ಅಂತ. ಮಲ್ಕೊಳ್ಳೋಣ ಕಂದ. ಅಚ್ಚುಮ, ಅಚ್ಯುತಂ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಚು, ಅಚ್ಚುಮಾ. ಸೊ ಪಾಪುಗೆ ನಾನೊಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಮಲಗಿಸ್ತೀನಿ. ಅದಾದ್ಮೇಲೆ ನೋಡೋಣ ಏನು ಮಾಡೋಣ ಅಂತ. ಸೊ ಮೋಸಂಬಿ ಜ್ಯೂಸ್ನ ಕುಡಿದು ಆರಾಮಾಗಿ ಎಲ್ಲರೂ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ತುಂಬ ಜನ ಸಬ್ಸ್ಕ್ರೈಬರ್ಸ್ ಒಳ್ಳೆ ಕಮೆಂಟ್ಸ್ ಹಾಕ್ತಿದ್ದೀರಾ. ನಿಜವಾಗ್ಲೂ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಎಷ್ಟು ಒಳ್ಳೆ ಕನೆಕ್ಷನ್ಸ್ನ ಬೆಳೆಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಲವ್ ಆ್ಯಂಡ್ ಸಪೋರ್ಟ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಬಾಯ್.